ಪ್ರಿನ್ಸಿಪಲ್. ನೆಕ್ಸ್ಟ್ ಇದರಲ್ಲಿ ಇ ಎಮ್ ಐ ಆ್ಯಡ್ ಆಗಿರಲ್ಲ. ಇ ಎಮ್ ಐಲಿ ಬಡ್ಡಿ ಮತ್ತು ಅಷ್ಟು ಬಡ್ಡಿ ಇರ್ತಲ್ಲ ಸರ್, ಅದು ಪ್ರಿನ್ಸಿಪಲ್ಗೆ ಇದಾಗಿಲ್ಲ. ಸಪ್ರೇಟು ಪೆಂಡಿಂಗ್ ಇನ್ಸ್ಟಾಲ್ಮೆಂಟು 50,360 ರೂಪಾಯಿ. ಇಷ್ಟೊಂದೊಂದು ಇ ಎಮ್ ಐ 5,000 ಚಿಲ್ಲರೆ. ಹಾಂ 5,000 ಚಿಲ್ಲರೆ. 5,000. ಅಲ್ಲಿಗೆ 10 ಇ ಎಮ್ ಐನ ಕಟ್ಟಿಲ್ಲ ನೀವು. 1,43,000 ಇದಿರೋದು ಪ್ರಿನ್ಸಿಪಲು, 50,360 ಪೆಂಡಿಂಗ್ ಇನ್ಸ್ಟಾಲ್ಮೆಂಟ್ ಸರ್ ಟೋಟಲ್ ಇರೋದು. ಅದರಲ್ಲಿ ಈಗ ಇವರು ಈಗಲೇ ಚಾರ್ಜಸ್ ಈಗ ಕ್ಲೋಸ್ ಮಾಡ್ತಾರಲ್ಲ ಅರ್ಲಿ, ಅಂದರೆ ಇವರು ಅವಧಿಗಿಂತ ಮುಂಚೆ ಕ್ಲೋಸ್ ಮಾಡ್ತಾರಲ್ಲ ಅದರದ್ದು 4% ಕಂಪ್ನಿ ಇದು ಮಾಡ್ತಾರೆ ಸರ್. ಅದು 1,43,000ಕ್ಕೆ 6,775 ರೂಪಾಯಿ ಕೊಡ್ತಾರೆ. ಸರಿನಾ ಸರ್? ಅದಾದಮೇಲೆ ಪೆಂಡಲ್ ಚಾರ್ಜಸ್ಸು, ಅಂದರೆ ಇವರು ಈಗ ಇ ಎಮ್ ಐ ಅದೇ ತಾರೀಕಿತ್ತು ಬೌನ್ಸ್ ಮಾಡ್ಕೊಂಡು 15 ಇಲ್ಲ 20-30 ಕಟ್ಟೋರು, ಅದು ಪೆಂಡಲ್ ಚಾರ್ಜಸ್. ಅದೊಂದು ಅದೇ ದಿನದ ಬಡಿತಾರೆ ಸರ್. ಇದು 8,670 ರೂಪಾಯಿ ಸರ್. ಪೆಂಡಲ್ ಚಾರ್ಜಸ್ಸು, ಚೆಕ್ ಬೌನ್ಸ್ ಚಾರ್ಜಸ್ ಅದೊಂದು 27,416 ರೂಪಾಯಿ ಸರ್. ಅದರ್ ಚಾರ್ಜಸ್, ಕೋರ್ಟ್ ಆರ್ಡ್ರು, ನೋಟಿಸಸ್ಸು ಇದ್ರದ್ದು ಇದು ಕೊಟ್ಟರೆ ಸರ್. ಈಗ ಟೋಟಲ್ ಕೋರ್ಟ್ ಆರ್ಡ್ರ್ ಇದು ಟೋಟಲ್ ಆರ್ಡ್ರ್ ಎಲ್ಲ ಸೇರಿ 37,000 ಕೊಟ್ಟರೆ ಸರ್. ಅದರ್ ಚಾರ್ಜಸ್ಸು ಆರ್ಡ್ರಿಗೆ 35,000 ಸರ್. ಆರ್ಡ್ರದ್ದು ಟೋಟಲ್ ಅಮೌಂಟ್ ರಿಸೀವಬಲ್ಲು 2,75,560. 2,75,640 ಕಟ್ಟಿ ಮಾಮೂಲಿ ಮಾತ್ರ ಮಾಡಿಸ್ಕೊಡ್ತೀನಿ. ಅಲ್ಲ ಪ್ರಿನ್ಸಿಪಲು 1,43,131 ಇವತ್ತಿಗೆ 8ನೇ ತಾರೀಕು ಸರ್. ಹಳೇದು ಅವಿಗೆ ಇವ್ರು ಎಷ್ಟು ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದು ಸ್ಟೇಟ್ಮೆಂಟ್ ಅದು ಮೇಲೆ ಮಾಡ್ಬೇಕಲ್ಲ. ಇದು ನೀವು ಅರ್ಜೆಂಟ್ ಬಂದಿರಲ್ವಾ ನಿಮ್ಮ ಪಾಪ ಇದು ನೋಡೋದು ಇಲ್ಲ, ಇದು ಕಾಯಿಸ್ಬಾರ್ದಲ್ಲ ನೋಡೋಣ, ಅದಕ್ಕೋಸ್ಕರ ಇದು ನಮ್ಮ ಡೈರೆಕ್ಟ್ ಫೋನ್ ಮಾಡ್ತಾ ತರ್ಸ್ಕೊಂಡ್ರು. ಅದ್ಮೇಲೆ ಮಾಡ್ಬಿಟ್ಟು ತಕ್ಷಣ ನಿಮ್ಗೆ ವಾಟ್ಸಪ್ ಮಾಡ್ತೀವಿ. PDF ಇರ್ತದೆ, ಅಲ್ಲೇ ಬೇಕಾದ್ರೆ ನೋಡ್ಕೊಳ್ಳಿ. ಯಾವ ಹೆಂಗೆ ಕಟ್ಟಿದ್ದಾರೆ, ಎಷ್ಟು ತಿಂಗಳು ಕಟ್ಟಿದ್ದಾರೆ ಎಲ್ಲ ನೀವು ನೋಡ್ಕೊಳ್ಳಿ. ಹಿಂಗೆ ಅಂದಾಜು ಎಷ್ಟು ಕಟ್ಟಿರ್ಬೋದು ಅದು ನಮ್ಗೆ ಗೊತ್ತಾಗುತ್ತೆ. ಎಲ್ಲ ಸಿಸ್ಟಮ್ ಇರೋದು ನಮ್ಗೆ ಗೊತ್ತಾಗುತ್ತೆ. ನೀವೇನು ಫೈನಾನ್ಸ್ ಮಾಡ್ತೀರಾ ಇದನ್ನು? ಅದೇ ನೀವೇನು ಅನ್ಕೊಂಡಿದ್ದೀರಾ ಸರ್, ಎಷ್ಟು ಮಾಡ್ಬೋದು ಅನ್ಕೊಂಡಿದ್ದೀವಿ? ನೀವು ಹೇಳಿ ಸರ್. ನೀವು ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು ನೀವು ಹೇಳಬೇಕು. ನೀವು ಹೇಳಿದ್ರೆ ನಾನು ಮಾತಾಡ್ಬೋದು. ನೀವು ಒಂದು ನಾನು ಈ ಸಲ ಇಷ್ಟು ಕಟ್ತೀನಿ ಸರ್ ನೋಡಿ ಮಾಡಿಸ್ಕೊಡಿ ಅಂತಂದರೆ ಬೇಕಾದ್ರೆ ಮಾತಾಡ್ಬೋದು. ನಾನೇನಂತೇನಂದರೆ ಇವಾಗ ನಾನು ಮಧ್ಯವರ್ತಿಗೆ ಬಂದಿದ್ದೀನಿ ಅಲ್ವಾ, ಕೋರ್ಟ್ಗೆ ಹೋಗೋದು ಬೇಡ, ಇವ್ರಿಗೆ ಹೇಳ್ತಾ ಇದ್ದೀನಿ ಕೋರ್ಟಿಗೆಲ್ಲ ಹೋಗೋದು ಬೇರೆ ಸುಮ್ಮನೆ ಚಾರ್ಜಸ್ ಎಲ್ಲ ಇಲ್ಲೇ ಮಾಡ್ಕೊಂಡು ಏನಾದ್ರು ರೆಡಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಸರ್. ಅದಕ್ಕೆ ನಾವು ಹೇಳ್ತಾ ಇರೋದು, ಈಗ ನಾವು ಕೋರ್ಟ್ ಗಂಟ ಹೋಗಿ ನಾವು ಮಾಡ್ಕೊಳ್ಳೋದು ಬೇಡ. ಇವ್ರು ಬಿಟ್ಕೊಟ್ರಿದ್ದಾರೆ, ಸ್ವಲ್ಪ ಅರ್ಧ ಬಿಟ್ಕೊಡ್ತಾರೆ ಸರ್. ಇದೆಲ್ಲ ಅರ್ಧ ಬಿಟ್ಕೊಡ್ತಾರೆ. ನೀವೇನು ಕಡೆ ಸರ್ ಅಂದಾಜು ಹೇಳಿ ಸರ್. ನೀವು ಒಂದು ನಂಗೆ ಮಾತಾಡಿ, ಈಗ ಮಾತಾಡ್ಬಿಟ್ಟು ಹೇಳಿ, ನಾನು ಕೇಳ್ತೀನಿ. ನಿಮಿಷದಲ್ಲಿ ನಿಮ್ಮ ಕೆಲೇನಾಗ್ತದೆ 270 3 ಆಯಿತು ಸರ್. 270 ಎಷ್ಟೈತೆ? 5 ಹಾಂ ಮಾತಾಡಿ ಸರ್ ನೀವು. ನಾನೇ ಒಂದು ನಿಮಿಷ.